ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಸದ್ಯಕ್ಕೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಇಲ್ಲ. ಇದು ಖರ್ಗೆ ಸ್ಟ್ಯಾಂಡ್. ಆದ್ರೆ ಇದು ಸಿದ್ದರಾಮಯ್ಯ ಅವರಿಗೆ ಕೊಟ್ಟಂತಹ ಬೆಂಬಲವೋ ಅಥವಾ ಹೈಕಮಾಂಡ್ ಹಸ್ತಕ್ಷೇಪದ ಮುನ್ಸೂಚನೆಯೋ ಗೊತ್ತಿಲ್ಲ. ಖರ್ಗೆ ಅವರ ಈ ಶಾಂತ ರೂಪದ ಹಿಂದೆ ದೊಡ್ಡ ಬಿರುಗಾಳಿಯ ಸುಳಿವು ಅಡಗಿದೆ. ನನಗನ್ಯಾಯ ಆಗಿದೆ ಅಂತ ನೇರವಾಗಿ ಹೇಳದೇ ಇದ್ರು ಅವರ ಮಾತಿನ ಪ್ರತಿ ಅಕ್ಷರದಲ್ಲೂ ಒಂದು ಜ್ವಾಲೆ ಇದೆ. ಸದ್ಯ ಸಿಎಂ ಪಟ್ಟದ ಕನಸು ಮತ್ತೊಮ್ಮೆ ಪ್ರಕಟಿಸಿದ್ದು ಡಿಸಿಎಂ ಡಿಕೆಶಿ ಬಣದಲ್ಲಿ ಆತಂಕ ಡಬಲ್ ಮಾಡಿದೆ. ನಾನಾದರೂ ಉತ್ತಮ ಅಂತ ನೀವು ಹೇಳ್ತೀನಿ, ಅವರು ಹೇಳ್ತಾರೆ, ಮೇಲಿನವ್ರು ಹೇಳ್ತಾರೆ. ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಏನ್ ಹೇಳಿದ್ರು ಇದು ನಮ್ಮ ಪ್ರಸಾದ ಅಂತ ನಾವು ಸ್ವೀಕಾರ ಮಾಡ್ತೀವಿ. ರಾಜಕೀಯ ಅಂದ್ರೆ ಚದುರಂಗದ ಆಟ. ಇಲ್ಲಿ ರಾಜ ಯಾರು, ಮಂತ್ರಿ ಯಾರು ಅನ್ನೋದು ಕ್ಷಣ ಕ್ಷಣಕ್ಕೂ ಬದಲಾಗುವ ಬಣ್ಣ. ಇದಕ್ಕೆ ಜಸ್ಟ್ ಎಕ್ಸಾಂಪಲ್ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ರಾಜ್ಯ ರಾಜಕಾರಣದ ಪಾಲಿನ ಅಜಾತ ಶತ್ರು ಅಂತಾನೆ ಕರೆಸಿಕೊಂಡ ಖರ್ಗೆ ಅರ್ಧ ಶತಮಾನವೇ ರಾಜಕೀಯ ಹೊಳೆಯಲ್ಲಿ ಈಜಿದ್ರು. ಪಟ್ಟ ಮಾತ್ರ ಕನಸಿನ ಕನ್ಯೆಯಾಗ್ಬಿಡ್ತು. ಸಿಎಂ ಪಟ್ಟ ಸಿಕ್ಕೇ ಬಿಡ್ತು ಅಂದಾಗ ಕೈಗೆಟುಕದ ದ್ರಾಕ್ಷಿಯಾಯ್ತು. ಕಲಬುರಗಿ ಮಣ್ಣಿನ ಮಗ ಈಗ ದೆಹಲಿಯ ದೊರೆಯಾಗಿದ್ರೂ ಅದೊಂದು ಸ್ಥಾನಕ್ಕೆ ಈಗ್ಲೂ ಮರುಗೋದುಂಟು. ಖರ್ಗೆಗೆ ರಾಜ್ಯ ರಾಜಕಾರಣಕ್ಕೆ ಮರಳುವ ಅಭಿಲಾಷೆ. ರಾಜ್ಯ ರಾಜಕಾರಣಕ್ಕೆ ಖರ್ಗೆ ಬಂದ್ರೆ ಡಿಕೆ ಕನಸು ಭಗ್ನ. ರಾಜಕೀಯದಲ್ಲಿ ಗೆದ್ದವನೇ ರಾಜ, ಆದ್ರೆ ಗೆಲ್ಲಿಸಿದವನು ನಗಣ್ಯ. ದಶಕಗಳ ಕಾಲ ಕಲ್ಯಾಣದಿಂದ ವಿಧಾನಸೌಧ ಹೆಬ್ಬಾಗಿಲ ರಾಜಕೀಯ ಹಾದಿ ಸವೆಸಿದ ಮಲ್ಲಿಕಾರ್ಜುನ ಖರ್ಗೆ ಸತತ 9 ಬಾರಿ ಶಾಸಕ, 2 ಬಾರಿ ಸಂಸದ, ಈಗ ಎಐಸಿಸಿ ಅಧ್ಯಕ್ಷ. ಸದ್ಯ ರಾಜ್ಯ ರಾಜಕಾರಣಕ್ಕೆ ಮರಳ್ತಾರಾ ಎಂಬ ಚರ್ಚೆ ಹಬ್ಬಿದೆ. ದಲಿತ ಸಿಎಂ ಕೂಗಿನ ಬೆನ್ನಲ್ಲೇ ಸಿಎಂ ಗಾದಿಯ ಆಸೆ ವ್ಯಕ್ತಪಡಿಸಿರುವ ಮಲ್ಲಿಕಾರ್ಜುನ ಖರ್ಗೆ ಹೈಕಮಾಂಡ್ ಒಪ್ಪಿದ್ರೆ ಎಂಬ ಪ್ರಶ್ನಾರ್ಥಕ ರೇಸೇರಿಸಿದ್ದಾರೆ. ನಾನಾದರೂ ಉತ್ತಮ ಅಂತ ನೀವು ಹೇಳ್ತೀರಿ, ಅವರು ಹೇಳ್ತಾರೆ, ಮೇಲಿನವ್ರು ಹೇಳ್ತಾರೆ. ಬಟ್ ನಮ್ಮೆಲ್ಲರ ಹಣೆಬಾರ ಅನ್ನೋಕ್ಕಿಂತಲೂ ನಮ್ಮ ಐಡಿಯಾಲಜಿ ಪ್ರಕಾರ ಮತ್ತು ನಾವು ಪಕ್ಷದಲ್ಲಿ ಏನು ನಾವು ಇಲ್ಲಿವರೆಗೆ ದುಡ್ಕೊಂಡು ಬಂದಿದ್ದೇವೆ, ನಮ್ಮ ನಿರ್ಣಯಗಳು ಹೆಚ್ಚಾಗಿ ಸೋನಿಯಾ ಗಾಂಧಿಯವರು ತೆಗೆದುಕೊಳ್ತಾರೆ. ಬಟ್ ಈಗ ಆ ಪ್ರಶ್ನೆನೇ ಉದ್ಭವಿಸೋದಿಲ್ಲ. ಖರ್ಗೆ ಮಾತಿನಿಂದ ಡಿಸಿಎಂ ಡಿಕೆಶಿ ಬಣಕ್ಕೆ ಆತಂಕ. ಖರ್ಗೆ ಏನೇ ಹೇಳಿದ್ರು ಪ್ರಸಾದ ಎಂದಿದ್ದೇಕೆ ಡಿಕೆಶಿ? ಖರ್ಗೆ ಆಡಿದ ಅದೊಂದು ಮಾತು ರಾಜ್ಯ ರಾಜಕೀಯದಲ್ಲಿ ಕಂಪನಕ್ಕೆ ಕಾರಣವಾಗಿದೆ. ಸಿಎಂ ಕುರ್ಚಿ ಕನಸಿನಲ್ಲಿದ್ದ ಡಿಕೆಶಿ ಬಣಕ್ಕೆ ಒಂದ್ ರೀತಿ ಮರ್ಮಾಘಾತವನ್ನ ನೀಡಿದೆ. ಖರ್ಗೆ ಏನೇ ಹೇಳಿದ್ರು ನಮಗ್ ಪ್ರಸಾದ ಅಂತ ಡಿಸಿಎಂ ಡಿಕೆಶಿ ಪ್ರತಿಕ್ರಿಯಿಸಿದ್ರು ಮುಖದಲ್ಲಿನ ಮಂದಹಾಸ ಕಸಿದಂತಿದೆ. ಪಕ್ಷದ ದೃಷ್ಟಿಯಿಂದ ನಾವು ತೀರ್ಮಾನ ಕೈಗೊಳ್ಳುತ್ತೇವೆ, ಅದನ್ನು ಎಲ್ಲರೂ ಒಪ್ಪಬೇಕಾಗುತ್ತೆ ಅಂತ ಹೇಳಿ ಏನೇ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಏನ್ ಹೇಳಿದ್ರು ಇದು ನಮ್ಮ ಪ್ರಸಾದ ಅಂತ ನಾವು ಸ್ವೀಕಾರ ಮಾಡ್ತೀವಿ. ಜನ ಆಶೀರ್ವಾದ ಮಾಡಿದ್ದಾರೆ, ಆಶೀರ್ವಾದ ತಕ್ಕಂತೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀವಿ ಹೊರತು ಬೇರೆದ್ರ ಬಗ್ಗೆ ಅಲ್ಲ. ಪಕ್ಷ ಏನು ತೀರ್ಮಾನ ತಗೊಳ್ತದೆ ಅದನ್ನು ಕಾದು ನೋಡ್ತೀವಿ. ನಾಯಕತ್ವ ಬದಲಾವಣೆ ಅಂತ ಬಂದಂಥ ಸಂದರ್ಭದಲ್ಲಿ ಒಂದಷ್ಟು ಗೊಂದಲಗಳು ಮೂಡ್ತಾ ಇರುವಂಥದ್ದು. ಗೊಂದಲ ಏನಿಲ್ಲ ರೀ, ಗೊಂದಲ ಏನಿಲ್ಲ. ಎಲ್ಲವೂ ಕೂಡ ಪಕ್ಷದ ಹೈಕಮಾಂಡ್ನ ತೀರ್ಮಾನದಂತೆ ನಡೀತದೆ. ನಾಯಕತ್ವ ಬದಲಾವಣೆ ಅಧ್ಯಾಯ ಇಲ್ಲಿಗೆ ಮುಗಿಯಿತು. ಖರ್ಗೆ ಹೇಳಿಕೆ ಸ್ವಾಗತಿಸುವುದಾಗಿ ಹೇಳಿದ ಪರಮೇಶ್ವರ್. ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿ, ರಾಜ್ಯಕ್ಕೆ ಬದಲಾವಣೆಯಾಗುವುದಾದ್ರೆ ಅವರು ಬಂದ್ರೆ ಅವರ ಅನುಭವದ ಮುಂದೆ ಮಾತನಾಡುವುಕ್ಕಾಗಲ್ಲ. ಬದಲಾವಣೆ ಪ್ರಶ್ನೆ ಸದ್ಯಕ್ಕಿಲ್ಲ ಎಂದಿದ್ದು ಸ್ವಾಗತಿಸುವುದಾಗಿ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಸಚಿವ ಕೃಷ್ಣ ಬೈರೇಗೌಡ, ರಾಜಕೀಯದಲ್ಲಿ ಆಸೆ ಆಕಾಂಕ್ಷೆಗಳು ಸಹಜ, ಕಾಲ ಕಾಲಕ್ಕೆ ಏನಾಗಬೇಕೋ ಅದೆಲ್ಲ ಆಗುತ್ತೆ,
ಆದ್ರೆ ಜನಪರ ಕೆಲಸಗಳನ್ನ ಮಾಡಬೇಕಿದೆ ಅಂತ ಹೇಳಿ ಡಿಪ್ಲೊಮ್ಯಾಟಿಕ್ ರಿಯಾಕ್ಷನ್ ಕೊಟ್ರು. ರಾಜ್ಯಕ್ಕೆ ಒಂದು ವೇಳೆ ಬದಲಾವಣೆ ಅಂತ ಆಗೋದಾದ್ರೆ ಅವರು ಬಂದರೆ ಯಾರು ಅವರ ಅನುಭವದ ಮುಂದೆ ಬೇರೆ ಯಾರು ಮಾತನಾಡೋದಿಲ್ಲ, ಎಲ್ಲರೂ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋ ಮಾತನ್ನು ನಾನು ಕೂಡ ಅವರು ಮತ್ತೆ ಬದಲಾವಣೆ ಮಾಡೋದು ಅಂತ ಪ್ರಶ್ನೆ ಈಗಂತೂ ಸದ್ಯಕ್ಕಿಲ್ಲ ಅದನ್ನು ಕೂಡ ನಾವು ಸ್ವಾಗತ ಮಾಡ್ತೇವೆ. ಆಸೆಗಳು ಇರ್ತವೆ, ಆಕಾಂಕ್ಷೆಗಳು ಇರ್ತವೆ, ಎಲ್ಲ ಇರ್ತವೆ ಸಹಜ. ಮತ್ತೆ ಅದರಲ್ಲೂ ಕೂಡ ಏಳು ಬೀಳು ಎಲ್ಲ ಇರ್ತದೆ, ಬದಲಾವಣೆಗಳು ಇರ್ತವೆ. ಅವನ್ನೆಲ್ಲ ನಾವು ಬಿಟ್ಟು ನಿರ್ಲಿಪ್ತರಾಗಿ ಬದುಕಲಿಕ್ಕೂ ಆಗೋದಿಲ್ಲ. ಆದರೆ ನಮ್ಮ ಹೆಚ್ಚಿನ ಆದ್ಯತೆ ಸರ್ಕಾರ ನಡೆಸ್ತಕ್ಕಂಥವ್ರದ್ದು, ವಿಶೇಷವಾಗಿ ಸರ್ಕಾರ ನಡೆಸೋದ್ರ ಕಡೆಗೆ ಇರಬೇಕು. ಈ ನಡುವೆ ಮೇ 4ಕ್ಕೆ ಪಂಚರಾಜ್ಯಗಳ ಫಲಿತಾಂಶ ಪ್ರಕಟ ಆಗಲಿದೆ. ಅದೇ ದಿನ ರಾಜ್ಯದ 2 ಕ್ಷೇತ್ರಗಳ ಬೈ ಎಲೆಕ್ಷನ್ ರಿಸಲ್ಟ್ ಬರಲಿದ್ದು, ಈ ಬೆನ್ನಲ್ಲೇ ರಾಜ್ಯ ರಾಜಕೀಯದ ಚಟುವಟಿಕೆ ಬಿರುಸನ್ನ ಪಡೆಯಲಿದೆ. ಮೇ 5ರಿಂದ ಹಿರಿಯ ಶಾಸಕರ ಡೆಲ್ಲಿ ಯಾತ್ರೆ ಆರಂಭ ಆಗುತ್ತೆ. ಪುನರ್ರಚನೆ ಅಸ್ತ್ರ ಪ್ರಯೋಗವಾಗಲಿದೆ. ದಲಿತಾಸ್ತ್ರ, ಪುನರ್ರಚನೆ, ಅಧಿಕಾರ ಹಸ್ತಾಂತರ, ಈ 3ರಲ್ಲಿ ಹೈಕಮಾಂಡ್ ಆಯ್ದುಕೊಳ್ಳುವ ಮಾರ್ಗ ಯಾವುದು ಅನ್ನೋದೇ ಕುತೂಹಲ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.